ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಮಸ್ಯೆಗಳು ಹಲವಾರಿದೆ. ಅದರಲ್ಲೂ ಈ ಕಸದ ಸಮಸ್ಯೆ ನಂಬರ್ 1 ಸ್ಥಾನಕ್ಕೆ ಬಂದ್ಬಿಡುತ್ತೆ. ಕಸ ಎಲ್ಲೆಸೆಯೋದು ಅಂತ. ಇಂಥ ಕಸದ ವಿಚಾರದಲ್ಲೂ ಕೂಡ ಗೋಲ್ಮಾಲ್ ಆಗಿದೆ ಅನ್ನುವಂಥ ಆರೋಪವನ್ನ ಮಾಡಲಾಗ್ತಾ ಇದೆ. ಬೆಂಗಳೂರು ಕಸದ ಟೆಂಡರ್ನಲ್ಲಿ ಗೋಲ್ಮಾಲ್ ಆಗಿದೆ ಅನ್ನುವಂಥ ಆರೋಪ ಒಂದಲ್ಲ ಎರಡಲ್ಲ ಸುಮಾರು 10,000 ಕೋಟಿ ಕಿಕ್ ಬ್ಯಾಕ್ ತೆಗೆದುಕೊಂಡ್ರ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಸದ ಹೆಸರಲ್ಲಿ 36,000 ಕೋಟಿ ಲೂಟಿಯಾಗಿದೆ ಅನ್ನೋ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ. ಯಾಕೆ ಅಂದ್ರೆ ಬ್ಲಾಕ್ ಲಿಸ್ಟ್ ನಲ್ಲಿ ಸೇರಿರುವಂತಹ ರಾಮ್ಕಿ ಕಂಪನಿಗೆ ಟೆಂಡರ್ ಕೊಟ್ಟಿರೋದು. ಈ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡ್ತಿದ್ದಾರೆ. ಬ್ಲಾಕ್ ಲಿಸ್ಟ್ ಕಂಪನಿ ರಾಮ್ಕಿಗೆ 30 ವರ್ಷಕ್ಕೆ ಟೆಂಡರ್ ಕೊಟ್ಟಿದ್ದಾರೆ. 1 ಅಥವಾ 2 ವರ್ಷಕ್ಕೆ ಟೆಂಡರ್ ಕೊಡೋದು ಕಾಮನ್ನು. 30 ವರ್ಷಕ್ಕೆ ಅದು ಬ್ಲಾಕ್ ಲಿಸ್ಟ್ ಅಲ್ಲಿ ಇರೋ ಕಂಪನಿಗೆ ಇವರು ಟೆಂಡರ್ ಕೊಟ್ಟಿದ್ದಾರೆ. ಈಗ 35 ವರ್ಷ ಟೆಂಡರ್ ವಿಸ್ತರಣೆಯ ಅವಕಾಶ ಕೊಟ್ಟಿರೋದು ಯಾಕೆ? ಇದು ಅತಿ ದೊಡ್ಡ ಹಗರಣ. ಈ ಗುತ್ತಿಗೆಯ ಕುರಿತು ಗವರ್ನರ್ ಗೆಹ್ಲೋಟ್ ಅವರಿಗೆ ದೂರನ್ನ ಕೊಡಬೇಕು. ಸಿಬಿಐ ತನಿಖೆಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಕಸದ ವಿಚಾರದಲ್ಲೂ ದುಡ್ಡು ಮಾಡೋಕೆ ಹೊರಟಿದೆ ಅಂತ ಅಂದ್ರೆ ಈ ಕಸದ ಟೆಂಡರ್ ವಿಚಾರ ಬಂದು 1 ಅಥವಾ 2 ವರ್ಷಕ್ಕೆ ಒಂದು ಕಂಪನಿಗೆ ಟೆಂಡರ್ ಕೊಡ್ತಾರೆ. ಇದು ಹಿಂದಿನಿಂದಲೂ ನಡ್ಕೊಂಡು ಬಂದಿರೋ ವಿಚಾರ. ಆದ್ರೆ ಈಗ ಏಕಾಏಕಿ 30 ವರ್ಷಕ್ಕೆ ಟೆಂಡರ್ ಕೊಟ್ಬಿಟ್ಟಿದ್ದಾರೆ ಅನ್ನೋದು ಆಯ್ತು. ಓಕೆ, ಅದನ್ನು ಇಟ್ಕೊಳ್ಳೋಣ. ಫಾರ್ ಎ ಚೇಂಜ್ ಏನೋ ಮಾಡಿದ್ದಾರೆ, ಬೆಂಗಳೂರು ಅಭಿವೃದ್ಧಿ ಮಾಡಬೇಕು ಅಂತ 30 ವರ್ಷಕ್ಕೆ ಟೆಂಡರ್ ಕೊಟ್ಟಿದ್ದಾರೆ ಅಂತ ಅನ್ಕೊಂಡ್ರು ಬ್ಲಾಕ್ ಲಿಸ್ಟ್ ಕಂಪನಿ ಕೊಟ್ಟಿರೋದು ಆ 30 ವರ್ಷದ ಟೆಂಡರ್ ಅನ್ನ. ಬ್ಲಾಕ್ ಲಿಸ್ಟ್ ಕಂಪನಿಗೆ ರಾಮ್ಕಿಗೆ 30 ವರ್ಷಕ್ಕೆ ಟೆಂಡರ್ ಕೊಟ್ಟಿದ್ದಾರೆ. ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಜೊತೆಗೆ ಕಿಕ್ ಬ್ಯಾಕ್ ಹಣವನ್ನ ಪಡ್ಕೊಂಡಿದ್ದಾರೆ ಇವರು. ಏನಿಲ್ಲ ಅಂತಂದ್ರೂ ಈ ಕಸದ ಹೆಸರಲ್ಲಿ 36,000 ಕೋಟಿ ಲೂಟಿಯಾಗಿದೆ ಅನ್ನೋ ಅನುಮಾನ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯೂ ಕೂಡ ಆಗಬೇಕು. ಗೆಹ್ಲೋಟ್ ಅವರಿಗೆ ಕಂಪ್ಲೇಂಟ್ ಕೂಡ ಕೊಡ್ತೀವಿ ಅಂತ ಆರ್ ಅಶೋಕ್ ಹೇಳಿದ್ರು. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಫೋನ್ ಸಂಪರ್ಕದಲ್ಲಿ. ಗೋವಿಂದ್, ಕಸದ ವಿಚಾರದಲ್ಲೂ ಗೋಲ್ಮಾಲ್ ಆಗಿದೆ ಅನ್ನುವಂತ ಆರೋಪ, ಇದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳು, ಜೊತೆಗೆ ಅನುಮಾನ ಬರೋದಕ್ಕೆ ಕಾರಣ ಅಂತಂದ್ರೆ 1-2 ವರ್ಷ ಟೆಂಡರ್ ಕೊಡೋ ವಿಚಾರ ಬಂದು 30 ವರ್ಷಕ್ಕೆ ಕೊಟ್ಟಿದ್ದಾರೆ, ಅದು ಬ್ಲಾಕ್ ಲಿಸ್ಟ್ ಕಂಪನಿಗೆ ಅಂತ. ಹೇಗೆ ಸಾಧ್ಯ ಅದು? ಸಹಜವಾಗಿ ಯಾವುದೇ ಸರ್ಕಾರ ಬಂದಂತ ಸಂದರ್ಭದಲ್ಲಿ 2 ವರ್ಷ 3 ವರ್ಷ ಅಥವಾ 5 ವರ್ಷಕ್ಕೆ ಸೀಮಿತವಾಗಿ ಒಂದು ಟೆಂಡರ್ ಕರೆಯುವಂಥದ್ದು ಸರ್ವೇ ಸಾಮಾನ್ಯ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಕಸದ ಮಾಫಿಯಾ ವಿಚಾರ ಸಂಬಂಧಪಟ್ಟಂತೆ ನೋಡಿದ್ರೆ ಇವತ್ತು ಪ್ರತಿಪಕ್ಷ ನಾಯಕ ಅಶೋಕರು ನೇರವಾಗಿ ಸರ್ಕಾರದ ವಿರುದ್ಧ ನೇರವಾದಂತ ಕೆಲವೊಂದಿಷ್ಟು ದಾಖಲೆಯನ್ನು ಬಿಡುಗಡೆ ಮಾಡಿದ್ರು. ಅಂದ್ರೆ ಬ್ಲಾಕ್ ಲಿಸ್ಟ್ ಅಲ್ಲಿ ಇರುವಂತ ಒಂದು ಕಂಪನಿಗೆ, ರಾಮ್ಕಿ ಅನ್ನೋ ಒಂದು ಕಂಪನಿಗೆ ಈ ರೀತಿ 30 ವರ್ಷ ಟೆಂಡರ್ ಕೊಡುವಂತ ಅವಶ್ಯಕತೆ ಏನಿತ್ತು ಅಂತ ಹೇಳಿ ನೇರವಾಗಿ ಕೇಳ್ತಿರುವಂತದ್ದು. ಈಗ ಇರುವಂತ ಒಂದು ಏನು ಕಂಪನಿ ಇದೆ, ಆ ಕಂಪನಿಯ 10ರಷ್ಟು ಬೆಲೆಯನ್ನ ಕೊಟ್ಟು ರಾಮ್ಕಿ ಕಂಪನಿಗೆ ಈ ಒಂದು ಟೆಂಡರ್ ನ ಕೊಟ್ಟಿದ್ದಾರೆ. ಅದು ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯರು ರಾಜೀನಾಮೆ ಕೊಡ್ತಾರೆ ಅನ್ನೋ ಒಂದು ವಿಚಾರ ಸಂಬಂಧಪಟ್ಟಂತೆ ಚರ್ಚೆ ಹಾಕುವಂತ ಸಂದರ್ಭದಲ್ಲಿ ಕೊನೆ ಕ್ಯಾಬಿನೆಟ್ ಅಲ್ಲಿ ಸಿದ್ದರಾಮಯ್ಯರು ಈ ರೀತಿ ಒಂದು ಅಪ್ರೂವಲ್ ಮಾಡಿದ್ದಾರೆ. ಅವತ್ತು ಈ ಒಂದು ವಿಷಯನ ಕೂಡ ಮಾಧ್ಯಮಗಳಿಗೆ ಎಲ್ಲೋ ಒಂದ್ ಕಡೆ ಅವರು ಬಹಿರಂಗಪಡಿಸಿಲ್ಲ. ಹಾಗಾಗಿ ಇದರ ನೇರವಾಗಿ ಎಲ್ಲೋ ಒಂದ್ ಕಡೆ ದೆಹಲಿಯ ಹೈಕಮಾಂಡ್ ನಾಯಕರಿಗೆ ಒಂದು ನೇರವಾಗಿ ಒಂದು ಕಪ್ಪ ಕಾಣಿಕೆ ಸಲ್ಲಿಸಿದೆ ಮತ್ತು ಇಲ್ಲಿನ ರಾಜ್ಯ ನಾಯಕರು ಕೂಡ ಕಪ್ಪ ಕಾಣಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಬ್ಲಾಕ್ ಲಿಸ್ಟ್ ಅಲ್ಲಿ ಇರುವಂತಹ ಒಂದು ಕಂಪನಿಗೆ ಈ ರೀತಿ ಒಂದು 30 ವರ್ಷಕ್ಕೆ ಟೆಂಡರ್ ಕೊಡುವಂತ ಅವಶ್ಯಕತೆ ಏನಿತ್ತು ಅಂತೇಳಿ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಇವತ್ತು ವಿಧಾನಸೌಧದ ಅವರ ತಮ್ಮ ಕಚೇರಿಯಲ್ಲಿ ಏನು ಸುದ್ದಿಗೋಷ್ಠಿ ನಡೆಸಿ ಕೆಲವೊಂದಿಷ್ಟು ದಾಖಲೆಯನ್ನು ಕೂಡ ಬಿಡುಗಡೆ ಮಾಡಿದ್ರು. ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ನಾವು ಕಾನೂನು ಹೋರಾಟ ಕೂಡ ಮಾಡ್ತೀವಿ, ರಾಜ್ಯಪಾಲರು ಕೂಡ ದೂರನ ಕೊಡ್ತೀವಿ ಅಂತೇಳಿ ಈಗಾಗಲೇ ರಾಜ್ಯಪಾಲರು ಕೂಡ ಭೇಟಿ ಮಾಡಿ ದೂರನ ಕೊಟ್ಟಿರುವಂತದ್ದು. ಹಾಗಾಗಿ ಮೇಲ್ನೋಟಕ್ಕೆ ನೋಡಿದ್ರೆ 30 ವರ್ಷಕ್ಕೆ ಈ ರೀತಿ ಒಂದು ಟೆಂಡರ್ ಕೊಡುವಂತದ್ದು ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದು ಕಸದ ವಿಚಾರದಲ್ಲಿ ಒಂದು ಗೋಲ್ಮಾಲ್ ಆಗಿದೆ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ. ಹಾಗಾಗಿ ಕಾಂಗ್ರೆಸ್ ನಾಯಕರು ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ರಿಯಾಕ್ಟ್ ಮಾಡ್ತಾರೆ ಅಂತ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಂತರು ಡಿ.ಕೆ. ಶಿವಕುಮಾರ್ ಅವರು, ಈಗ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಹಾಗಾಗಿ ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಈಗ ಬಿಜೆಪಿ ನಾಯಕರು ಆರೋಪ ಮಾಡ್ತಿರುವಂತದ್ದು ಅಂದ್ರೆ ದೊಡ್ಡ ಮಟ್ಟದ ಒಂದು ಕಿಕ್ ಬ್ಯಾಕ್ ಪಡೆದಿದೆ, ಅದು ಬ್ಲಾಕ್ ಲಿಸ್ಟ್ ಅಲ್ಲಿ ಇರುವಂತಹ ಕಂಪನಿಗೆ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ. ಹಾಗಾಗಿ ನಾವು ಕೂಡ ಕೆಲವೊಂದಿಷ್ಟು ದಾಖಲೆಗಳನ್ನ ಸಂಗ್ರಹ ಮಾಡ್ತಾ ಇದೀವಿ, ಈಗಾಗಲೇ ದಾಖಲೆ ಕೂಡ ಸಿಕ್ಕಿದೆ. ಹಾಗಾಗಿ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಈ ಒಂದು ವಿಚಾರವನ್ನ ನಾವು ಬಹಿರಂಗ ಪಡಿಸ್ತಾ ಇದೀವಿ ಅಂತೇಳಿ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಆ ಮೂಲಕ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರದ ವಿರುದ್ಧ ನೇರವಾಗಿ ಒಂದು ಹಗರಣ, ಕಸದ ಮಾಫಿಯಾದ ಹಗರಣ ಸಂಬಂಧಪಟ್ಟಂತೆ ಈಗ ದಾಖಲೆಗಳನ್ನ ಬಿಡುಗಡೆ ಮಾಡಿದರೆ ಈ ಒಂದು ಪ್ರಕರಣವನ್ನ ಸಿಬಿಐ ಕೊಡ್ಲೇಬೇಕು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತೇಳಿ ಎಲ್ಲವೂ ಕೂಡ ತನಿಖೆ ಆಗಬೇಕು. ಯಾಕಂದ್ರೆ ಸ್ವತಃ ಕಾನೂನು ಇಲಾಖೆ ಮತ್ತು ಹಣಕಾಸು ಇಲಾಖೆ ಅಧಿಕಾರಿಗಳು ಕೂಡ ಈ ರೀತಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಕೊಟ್ಟಂತ ಒಂದು ಪ್ರಸ್ತಾವನೆ ವಿರುದ್ಧವಾಗಿ ಈ ರೀತಿ ಒಂದು ಟೆಂಡರ್ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಒಂದು ಪ್ರಶ್ನೆಯನ್ನ ಈಗ ಬಿಜೆಪಿ ನಾಯಕರು ಆಗ್ತಿರುವಂತದ್ದು. ಹಾಗಾಗಿ ಸರ್ಕಾರದ ವಿರುದ್ಧ, ಅದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗೆ ಇನ್ನು 1 ವಾರ ಆಗ್ತಿದೆ. ಈ ಒಂದು ಸಂದರ್ಭದಲ್ಲಿ ನೇರವಾಗಿ ಅವರ
ವಿರುದ್ಧ ಈಗ ಕಸ ಮಾಫಿಯಾ ಸಂಬಂಧಪಟ್ಟಂತೆ 30 ವರ್ಷಕ್ಕೆ ಕೊಟ್ಟಿರುವಂತದ್ದು ಅಂದ್ರೆ 36,000 ಕೋಟಿಯ ಒಂದು ಹಗರಣ ಏನಿದೆ ಈಗ ನೇರವಾಗಿ ಈಗ ಬಿಜೆಪಿ ನಾಯಕರು ಮಾಡ್ತಿರುವಂತದ್ದು ಶರತ್. ಓಕೆ, ಥ್ಯಾಂಕ್ ಯು ಗೋವಿಂದ್ ಡೀಟೇಲ್ಸ್ಗಾಗಿ.